ಆಮೇಲೆ ಮತ್ತೆ ಬಂಗಾರಪ್ಪನವ್ರನ್ನ ಯಾವ ವಾದವನ್ನು ಕೇಳದೆ ವಜಾ ಮಾಡಿದ್ರು. ವೀರೇಂದ್ರ ಪಾಟೀಲ್ಗೆ ಆವಾಗ ಸ್ಟ್ರೋಕ್ ಆಯಿತು, ಆಮೇಲೆ ಸತ್ರು. ಇದು ಪ್ರಜಾಪ್ರಭುತ್ವದ ಲಕ್ಷಣ ಅಲ್ಲ. ಸುಮಾರು 7 ವರ್ಷಗಳ ಕಾಲ 8 ವರ್ಷದ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. 8 ವರ್ಷಗಳ ಕಾಲ. ಏನು ತಿರುಗಿ ನೋಡ್ಬೇಡ ಆತಗೆ. ಸಿದ್ದರಾಮಯ್ಯನವರೇನು ನಮಗೆ ಅರಮನೆ ಬರ್ಕೊಟ್ಟಿದ್ದಾರೆ, ಕೇಳು ಗಂಭೀರವಾಗಿ. ಗೊತ್ತಾಯ್ತು ನನಗೆ. ಅಯ್ಯಯ್ಯೋ ನೀನು ಅಲ್ಲಿ ಬಿಡೋದವೆಲ್ಲ ನಮ್ಗೆ ಗೊತ್ತಾಗಲ್ವಾ? ಅದಿರಲಿ, ಅದಕ್ಕೆ ಯಾಕೆ ಮಾತಾಡಿದೆ? ಇದು ಇಂಥ ಇಂಪಾರ್ಟೆಂಟ್, ಇದು ಅದ್ಭುತವಾದ್ದು. ಇದು ಏನು ಗೊತ್ತಿದೆ, ಸಿದ್ದರಾಮಯ್ಯನವರು 8 ವರ್ಷ ವಿರೋಧ ಪಕ್ಷನಾಗಿದ್ದು. ಪಟಾಳ್ ನಾಗರಾಜ್ ಬರೀ ಸಿದ್ದರಾಮಯ್ಯನವ್ರದ್ದು ಹೇಳ್ತಾರೆ ಅಂದರೆ, ಹೌದು ರೀ, ನೀವು ಪ್ರತಿದಿನ ಚಾಮುಂಡೇಶ್ವರಿ ಹೇಳ್ತೀರಿ ಅಂದರೆ ಹೇಳಲೇಬೇಕಲ್ಲ ದೇವ್ರನ್ನ. ಅದರಿಂದ ಸಿದ್ದರಾಮಯ್ಯನವ್ರನ್ನ ನೀವು ಯಾವ ರೀತಿ ಅವ್ರನ್ನ ಕಳಿಸ್ತೀರಿ ಅಂತ ನಮಗೇನಿಲ್ಲ. ಯಾವ ರೀತಿ ಕಳಿಸ್ತೀರಿ, ಏನು ಅವ್ರದ್ದು ಆರೋಪಣೆ, ಏನು ಅವ್ರ ಮೇಲಿದ್ದಂಥ ಯಾವ್ಯಾವ ದೊಡ್ಡ ದೊಡ್ಡ ಕೇಸ್ಗಳಿದ್ದೋ. ಇದು ಸಿದ್ದರಾಮಯ್ಯನವ್ರನ್ನ ಕರೆದ್ರು, ಡೆಲ್ಲಿಗೆ ಹೋದ್ರು. ಇವರು ಮೊದಲು ರಾಜೀನಾಮೆ ಕೊಡಿ, MLAಗಳು ಕೇಳಲಿಲ್ಲ, MP ಗಳು ಕೇಳಲಿಲ್ಲ, ಮಂತ್ರಿಮಂಡಲ ಕೇಳಲಿಲ್ಲ, ಹೈಕಮಾಂಡ್ ಕೇಳ್ತು. ಅಂದರೆ ಇದು ಪ್ರಜಾಪ್ರಭುತ್ವನ. ಸಿದ್ದರಾಮಯ್ಯ ಈ ರಾಜ್ಯಕ್ಕೆ ಸುಮಾರು 8 ವರ್ಷ ಇರಬೇಕಾದರೆ ಅವರ ವ್ಯಕ್ತಿತ್ವ ಗಾಂಭೀರ್ಯ ಗೌರವವಾಗಿತ್ತು. ಇತ್ತೀಚೆಗಂತೂ ಒಂದು ರೀತಿ ಸಂತ, ಯಾರೋ ಸ್ವಾಮಿ ಸಂತರ ಥರ ಭಾಳ ಗೌರವವಾಗಿ ಗಂಭೀರವಾಗಿ ಎಲ್ಲರ ಜೊತೆಯಲ್ಲೂ ನಡ್ಕೊಂಡ್ರು. ಆದರೆ ಅವರನ್ನು ನೀವು ಕಳಿಸಿದಂಥ ಮಾರ್ಗ ಇದೆಯಲ್ಲ, ಖಂಡಿತವಾಗಿ ಇಡೀ ದೇಶದ ಎಲ್ಲ ಪ್ರಜಾಪ್ರಭುತ್ವವಾದಿಗಳು ಖಂಡನೆ ಮಾಡಬೇಕಾಗುತ್ತೆ. ನಾನು ಭಾಳ ಅಂದ್ಕೊಂಡಿದ್ದೆ, ಸಿದ್ದರಾಮಯ್ಯನವರು ಹೊರಗಡೆ ಬಂದ ತಕ್ಷಣ, ರಾಜೀನಾಮೆ ಕೊಟ್ಟ ತಕ್ಷಣ ಇಡೀ ರಾಜ್ಯದಲ್ಲಿ ಕೂಗ್ತೀರಿ, ಬರ್ತೀರಿ ಅಂತ ಅಂದ್ಕೊಂಡಿದ್ದೆ. ಬರಲಿಲ್ಲ ನೀವು. ಭಾಳ ನೋವು. 8 ವರ್ಷ ಮುಖ್ಯಮಂತ್ರಿ ಆಗಿದ್ದಂಥ ವ್ಯಕ್ತಿಯನ್ನು ಹೊರಗಡೆ ಹಾಕಿದ್ರು. ಅದಾದಮೇಲೆ ಯಾರು ಬೇಕಾದ್ರೂ ಬರಲಿ, ಶಿವಕುಮಾರ್ ಬಂದರೆ ಬರಲಿ, ಅವ್ರಿಗೆ ಒಳ್ಳೆಯದಾಗಲಿ, ಶುಭ ಹಾರೈಸ್ತೀನಿ, ನಂದೇನಿಲ್ಲ. ಆದರೆ ಸಂವಿಧಾನಬದ್ಧವಾಗಿ ನೀವು ನಡ್ಕೊಳ್ಳದೆ ಒಬ್ಬ ಮುಖ್ಯಮಂತ್ರಿ ಆದಂಥವ್ರನ್ನ ಕತ್ತಿಡಿದು ನೂಕಿದ್ರಿ. ನಮ್ಮಲ್ಲಿ ಗೋವಿನ ಕತೆ ಕೇಳಿರ್ಬೋದು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತೇಳಿ ಆ ಹುಲಿ ಹಸುವಿಗೆ ಕಾದಿದೆ ತಿನ್ನಬೇಕು ಅಂತ. ಹಸು ಹುಲಿಯನ್ನು ಕೇಳುತ್ತೆ, ಒಂದು ಅರ್ಧ ದಿನ ಟೈಮ್ ಕೊಡು, ನನ್ನ ಮಗು ಕರು ಅಲ್ಲಿದೆ, ಅದನ್ನು ಎಲ್ಲರ ಹತ್ರ ಬಿಟ್ಟು ಮಾತಾಡಿ ಬರ್ತೀರಿ ಅಂತ ಹೇಳ್ತು. ಸರ್ರಂತ ಅದು ಎಲ್ಲ ಮುಗಿಸಿ ಹುಲಿ ಹತ್ರಕ್ಕೆ ಬರುತ್ತೆ. ಹುಲಿ ಅಂಥದ್ದು ಏನಿದು, ಸತ್ಯಕ್ಕೆ ಗೌರವ ಕೊಟ್ಟು ಮೆಚ್ಚಿ ಬಂದ್ರಲ್ಲ ಅಂಥೇಳಿ ಹುಲಿ
ತಿನ್ನಲ್ಲ, ತಾನೇ ಸತ್ತೋಗುತ್ತೆ ಹುಲಿ. ಇಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯನವರು ತಿಂತಾರೆ. ಸತ್ಯ ಎಲ್ಲಿ? ಸತ್ಯ